ಶ್ರದ್ಧಾ ವಾಕರ್ ಕೊಲೆಯ ಮಾದರಿಯಲ್ಲೇ ಸಿಲಿಕಾನ್ ಸಿಟಿಯಲ್ಲೂ ಕೂಡ ಭೀಕರವಾಗಿ ಮಹಾಲಕ್ಷ್ಮಿಯನ್ನ ಕೊಲೆ ಮಾಡಲಾಗಿದೆ. ಯಾರು ಕೊಲೆ ಮಾಡಿದ್ರು, ಯಾವ ಕಾರಣಕ್ಕೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿತ್ತು. ಬರೀ ಸಿಲಿಕಾನ್ ಸಿಟಿ ಜನ ಅಲ್ಲ, ಇಡೀ ರಾಜ್ಯದ ಜನ ಬೆಚ್ಚಿ ಬಿದ್ದಿದ್ದಾರೆ. ಈ ಸುದ್ದಿಯನ್ನ ಕೇಳಿ. ಪರಸಂಗದ ಪೀಕಲಾಟಕ್ಕೆ ಕೊಲೆ ಆದಳ ಅನ್ನೋ ಪ್ರಶ್ನೆ ಇದೆ. ಮಹಾಲಕ್ಷ್ಮಿ ಕೊಲೆ ಸುತ್ತ ಈಗ ಹಲವು ಅನುಮಾನ ಇದೆ. ಮೆನ್ಸ್ ಬ್ಯೂಟಿ ಪಾರ್ಲರ್ ವ್ಯಕ್ತಿ ಜೊತೆ ಮಹಾಲಕ್ಷ್ಮಿ ಆತ್ಮೀಯತೆ ಇತ್ತಂತೆ. ಆದ್ರೆ ಕೆಲ ದಿನಗಳಿಂದ ಇಬ್ಬರ ಸಂಬಂಧದಲ್ಲಿ ಬಿರುಕು ಕಾಣಿಸ್ಕೊಂಡಿದೆ. ಹೀಗಾಗಿ ಮೆನ್ಸ್ ಪಾರ್ಲರ್ ವ್ಯಕ್ತಿಯ ಮೇಲೆ ಹಲವು ಅನುಮಾನ. ಪೊಲೀಸರು ಅದೇ ಆಯಾಮದಲ್ಲಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಮೆನ್ಸ್ ಪಾರ್ಲರ್ ವ್ಯಕ್ತಿ ಯಾರವ? ಬೆಳಗ್ಗೆ ಪಿಕಪ್ ಮಾಡ್ತಾ ಇದ್ರು, ರಾತ್ರಿ ಡ್ರಾಪ್ ಮಾಡ್ತಾ ಇದ್ರು, ಒಬ್ಬ ಹುಡುಗ ಬರ್ತಾ ಇದ್ರು ಅಂತ ಅಕ್ಕಪಕ್ಕದ ಜನ ಹೇಳಿದ್ರು. ಆತ ಬೇರೆ ಯಾರು ಅಲ್ಲ, ಮೆನ್ಸ್ ಪಾರ್ಲರ್ ವ್ಯಕ್ತಿ. ಅತ್ಯಂತ ಆಪ್ತರಾಗಿದ್ರು ಇಬ್ರು ಕೂಡ. ಹಾಗಾಗಿ ಹೇಳ್ತಾ ಇರೋದು ಪರಸಂಗದ ಆತ್ಮೀಯತೆಗೆ, ಸಂಬಂಧಕ್ಕೆ ಮಹಾಲಕ್ಷ್ಮಿ ಬಲಿಯಾದ್ಲಾ ಅನ್ನೋದು ಪ್ರಶ್ನೆ. ಪೊಲೀಸ್ ಕಮಿಷನರ್ ಕೆಲವೇ ಕ್ಷಣಗಳಲ್ಲಿ ಸ್ಥಳಕ್ಕೆ ದೌಡಾಯಿಸ್ತಾರೆ, ಮಾಹಿತಿನ ಪಡೆದುಕೊಳ್ತಾರೆ, ಅವರು ಕೂಡ ಪರಿಶೀಲನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ನಿನ್ನೆ ಯಾವಾಗ ಈ ಸುದ್ದಿ ಹೊರಬಿತ್ತೋ ಬರೀ ಸಿಲಿಕಾನ್ ಸಿಟಿ ಜನ ಅಲ್ಲ, ಇಡೀ ರಾಜ್ಯದ ಜನ ಬೆಚ್ಚಿ ಬಿದ್ದಿದ್ರು. ಕಾರಣ, ಇಷ್ಟು ಭೀಕರವಾಗಿ ಕೊಲೆ ಮಾಡೋದಕ್ಕೆ ಕಾರಣ ಏನಿರಬಹುದು, ಕಾರಣರಾದವರು ಯಾರು ಅಂತ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಾಥಮಿಕ ಮಾಹಿತಿ ಲಭ್ಯ ಆಗ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಖಂಡಿತ ಶ್ರುತಿ, ಏನು ದೆಹಲಿಯ ಶ್ರದ್ಧಾ ಮಾದರಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಪೊಲೀಸರಿಗೆ ಒಂದು ಮೇಜರ್ ಕ್ಲೂ ಸಿಕ್ಕಿರ್ತಕ್ಕಂಥದ್ದು, ಒಂದು ಮೇಜರ್ ಸಸ್ಪೆಕ್ಟನ್ನು ಮುಂದಿಟ್ಕೊಂಡು ಪೊಲೀಸರು ಹೆಚ್ಚಿನ ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಏನು ಈ ಒಂದು ಮಹಾಲಕ್ಷ್ಮಿಗೆ ಮೆನ್ಸ್ ಬ್ಯೂಟಿ ಪಾರ್ಲರ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಜೊತೆ ಒಂದು ತೀವ್ರವಾದ ಆತ್ಮೀಯವಾದ ಸಂಬಂಧ ಇತ್ತು. ಆದರೆ ಆ ಸಂಬಂಧ ನಂತರದ ದಿನಗಳಲ್ಲಿ ಅಳಿಸಿತ್ತು. ನಂತರ ಇಬ್ಬರ ನಡುವೆ ಮಾತುಕತೆ ನಿಂತು ಹೋಗಿತ್ತು. ಈಗ ಆ ವ್ಯಕ್ತಿ ನಾಪತ್ತೆಯಾಗಿದ್ದಾನೆ. ಹೀಗಾಗಿ ಆತನ ಮೇಲೆ ಪೊಲೀಸರಿಗೆ ಸಾಕಷ್ಟು ಅನುಮಾನ ಇರುವಂಥದ್ದು ಅಂತೇಳಿ ಪೊಲೀಸ್ ಮೂಲಗಳಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇದಲ್ಲದೆ 2 ದಿನಗಳ ಹಿಂದೆ ಮಹಾಲಕ್ಷ್ಮಿ ಮನೆ ಬಾಗಿಲನ್ನು ತೆಗೆದಿದ್ರ ಬಗ್ಗೆನೂ ಸಹ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಆತ 2 ದಿನದ ಏನು ಮಹಾಲಕ್ಷ್ಮಿ ಜೊತೆ ಒಂದಷ್ಟು ಕಾಲ ಆತ್ಮೀಯವಾಗಿದ್ದು, ನಂತರ ದೂರ ಆದ ಬಳಿಕ ದೂರ ಇದ್ದ. ಆದರೆ ಇದ್ದಕ್ಕಿದ್ದಾಗೆ 2 ದಿನಗಳಿಂದ ಏನಕ್ಕೆ ಆಕೆ ಮನೆಗೆ ಹೋಗಿ ಬಾಗಿಲನ್ನು ತೆಗೆದಿದ್ದ, ಈ ಬಗ್ಗೆ ಪ್ರಶ್ನೆ ಇರ್ತಕ್ಕಂಥದ್ದು. ಇನ್ನು ಆತ ಯಾಕೆ ನಾಪತ್ತೆಯಾಗಿದ್ದಾನೆ ಅನ್ನೋದು ಈ ಪೊಲೀಸರ ಮುಂದೆ ಇರತಕ್ಕಂಥ ಮತ್ತೊಂದು ದೊಡ್ಡ ಪ್ರಶ್ನೆ. ಹೀಗಾಗಿ ಆತನ ಹುಡುಕಾಟವನ್ನು ಸದ್ಯಕ್ಕೆ ಪೊಲೀಸರು ತೀವ್ರ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಕೊಲೆ 10 ದಿನಗಳ ಹಿಂದೆ ನಡೆದಿರ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಒಂದು ಪ್ರಾಥಮಿಕವಾಗಿ ಪೊಲೀಸರಿಗೆ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಏನು ಹಿಂದೆ ಸೆಪ್ಟೆಂಬರ್ 2ರಿಂದ ಆಕೆ ಫೋನ್ ಸ್ವಿಚ್ ಆಫ್ ಆಗಿತ್ತು ಅನ್ನೋ ಮಾಹಿತಿ ಇತ್ತು. ಆದರೆ ಈಗ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಒಂದು ಸ್ಪಷ್ಟವಾದ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಕಳೆದ 10 ದಿನಗಳಲ್ಲಿ ಈ ಕೊಲೆ ನಡೆದಿರ್ತಕ್ಕಂಥ ಬಹಳ ದಟ್ಟವಾದ ಸಾಧ್ಯತೆ ಇದೆ ಅಂತೇಳಿ ಗೊತ್ತಾಗಿರ್ತಕ್ಕಂಥದ್ದು. ಅದಕ್ಕೆ ಸೋಕೋ ಟೀಮ್ ಏನಿಲ್ಲಿಗೆ ಸ್ಥಳಕ್ಕೆ ಬಂದಿತ್ತು, ಅವರು ನೀಡಿರ್ತಕ್ಕಂಥ ಒಪಿನಿಯನ್ ಮತ್ತು FSL ತಂಡಗಳು ಏನು ಬಂದಿದ್ವು ಅವರು ನೀಡಿರ್ತಕ್ಕಂಥ ಒಪಿನಿಯನ್ಗಳನ್ನು ಗಮನಿಸಿ ಕಳೆದ 10 ದಿನಗಳಲ್ಲಿ ಈ ಒಂದು ಕೊಲೆ ನಡೆದಿದೆ ಅನ್ನೋ ಒಂದು ಕನ್ಕ್ಲೂಷನ್ಗೆ ಪೊಲೀಸರು ಬರ್ತಾ ಇರ್ತಕ್ಕಂಥದ್ದು. ಇದು ಹೊರತುಪಡಿಸಿ ಇನ್ನು CDR ಅನಾಲಿಸಿಸ್ ಒಂದು ಕಡೆ ನಡೀತಾ ಇದ್ರೆ, ಈ ಕಡೆ ಪೋಸ್ಟ್ ಮಾರ್ಟಮ್ಗೆ ಸಿದ್ಧತೆಗಳು ನಡೆದಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಆರೋಪಿಯ ಬಗ್ಗೆ ಒಂದಷ್ಟು ಸಸ್ಪೆಕ್ಟೆಡ್ ಲಿಸ್ಟನ್ನು ಮಾಡಿಕೊಂಡು ಅವರುಗಳ ಒಂದು ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಅನ್ನು ಸದ್ಯಕ್ಕೆ ಪೊಲೀಸರು ನಡೆಸ್ತಾ ಇರ್ತಕ್ಕಂಥದ್ದು. ಶ್ರುತಿ, ಓಕೆ ನಾಗರಾಜ್, ಈಗ ತಾನೇ ತಾವು ಹೇಳ್ತಾ ಇದ್ರಿ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ಈಗ ಆರಂಭ ಆಗುತ್ತೆ ಅಂತ. ಯಾವ ರೀತಿ ಇರುತ್ತೆ ಆ ಪ್ರೋಸೆಸ್ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ, ಪ್ರಕ್ರಿಯೆ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ, ಇವನ್ ಯಾರೋ ಕೊಲೆ ಆದ್ರು ಅಂದ್ರೆ ತತ್ಕ್ಷಣಕ್ಕೆ ದೇಹ ಆಸ್ಪತ್ರೆಗೆ ರವಾನೆ ಆಗುತ್ತೆ, ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ಎಲ್ಲ ಆಗುತ್ತೆ. ಬಟ್ ಇಲ್ಲಿ ಸವಾಲುಗಳಿದೆ ಅಂತ. ಒಂದು ದೇಹ 60 ಪೀಸ್, ಹೇಗಿರುತ್ತೆ ಪ್ರಕ್ರಿಯೆ? ಖಂಡಿತ ಶ್ರುತಿ, ಇಂಥ ಪ್ರಕರಣಗಳಲ್ಲಿ ಪೋಸ್ಟ್ ಮಾರ್ಟಮ್ ಮಾಡುವಂಥದ್ದು ಬಹಳ ಒಂದು ಸವಾಲಿನ ಕೆಲಸ. ಅದರ ಜೊತೆಗೆ ಈ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಈ ಒಂದು ಕೊಲೆಯ ಕ್ರೂರತೆಯನ್ನು ಮತ್ತು ಭೀಕರತೆಯನ್ನು ವಿವರಿಸಲಿಕ್ಕೆ, ಜೊತೆಗೆ ಆರೋಪಿಗೆ ಶಿಕ್ಷೆಯನ್ನು ಕೊಡಿಸುವಲ್ಲಿ ಈ ಒಂದು ಪೋಸ್ಟ್ ಮಾರ್ಟಮ್ ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು. ಇದಕ್ಕೆ ಒಂದು ಏನು ಪೋಸ್ಟ್ ಮಾರ್ಟಮ್ ಮಾಡುವಂಥ ವೈದ್ಯಾಧಿಕಾರಿಗಳ ಜೊತೆಗೆ FSL ತಜ್ಞರು, ಆಟೋಪ್ಸಿ ಸ್ಪೆಷಲಿಸ್ಟ್ ಯಾರಿರ್ತಾರೋ ಅವರು ಕೂಡ ಒಂದು ಪೋಸ್ಟ್ ಮಾರ್ಟಮ್ ಆಗಬೇಕಾದ್ರೆ ಸ್ಥಳದಲ್ಲಿರ್ತಾರೆ. ಇಲ್ಲಿ ಕೆಲವು ಹಂತಗಳನ್ನು ಬಳಸಿ, ಕೆಲವು ಮೆಥಡ್ಸನ್ನು ಬಳಸಿ ಪೋಸ್ಟ್ ಮಾರ್ಟಮ್ ಮಾಡುವಂಥದ್ದು. ಮೊದಲಿಗೆ ಏನು ಈ ಪೀಸಾಗಿ ಕತ್ತರಿಸಿರ್ತಾರೆ, ಆ ಪೀಸ್ಗಳಿಗೆ ನಂಬರಿಂಗನ್ನು ಮಾಡಲಾಗುತ್ತೆ. 1, 2, 3, 4 ಈ ರೀತಿಯಾಗಿ ನಂಬರಿಂಗ್ ಕೊಡಲಾಗುತ್ತೆ. ಅದಾದ ಬಳಿಕ ಏನು ರೇಡಿಯೋಲಾಜಿಕಲ್
ಎಕ್ಸಾಮಿನೇಷನನ್ನು ಮಾಡಲಾಗುತ್ತೆ. ಅಂದರೆ ಪ್ರತಿ ಪೀಸನ್ನು ತೆಗೆದುಕೊಂಡು ಅದರ ಸಿಟಿ ಸ್ಕ್ಯಾನ್ ಮತ್ತು ಎಕ್ಸ್ರೇಯನ್ನು ಮಾಡಲಾಗುತ್ತೆ. ಈ ಒಂದು ತುಂಡುಗಳೇನಿರ್ತವೆ ಆ ತುಂಡುಗಳಲ್ಲಿ ಏನಾದರೂ ಇಂಟರ್ನಲ್ ಡ್ಯಾಮೇಜಸ್ ಆಗಿದೆಯಾ ಅಥವಾ ಬ್ಲಡ್ ಕ್ಲಾಟ್ ಆಗಿದೆಯಾ ಇವುಗಳನ್ನು ಒಂದು ಪರಿಶೀಲನೆ ಮಾಡುವಂಥದ್ದು. ಇದಾದಮೇಲೆ ಪ್ಯಾಥಾಲಜಿಕಲ್ ಎಕ್ಸಾಮಿನೇಷನ್ ಆಗುತ್ತೆ. ಅಂದರೆ ಈ ಒಂದು ತುಂಡುಗಳಲ್ಲಿ ಮೃತರಿಗೆ ಯಾವುದಾದ್ರೂ ರೋಗ ರುಜಿನಗಳಿದ್ದಿದ್ರ ಬಗ್ಗೆ ಮಾಹಿತಿ ಇದೆಯಾ ಅನ್ನೋದ್ರ ಬಗ್ಗೆ ಪರೀಕ್ಷೆ ಮಾಡುವಂಥದ್ದು. ಅದಾದ ಬಳಿಕ ಟಾಕ್ಸಿಕಾಲಜಿಕಲ್ ಎಕ್ಸಾಮಿನೇಷನ್, ಇದು ಬಹಳ ಇಂಪಾರ್ಟೆಂಟ್. ಯಾಕಂತಂದರೆ ಈ ವ್ಯಕ್ತಿಯನ್ನು 60 ಪೀಸ್ಗಳಿಗೂ ಜಾಸ್ತಿ ಮಾಡಿದ್ದಾನೆ ಅಂತಂತಂದರೆ ಯಾಕೆ ಈ ಒಂದು ಪೀಸ್ಗಳನ್ನು ಅಂದರೆ ಪ್ರಜ್ಞೆ ತಪ್ಪಿಸಿ ಈ ರೀತಿಯಾಗಿ ಕೊಲೆ ಮಾಡಿದ್ನಾ ಅಥವಾ ಅರೆ ಜೀವ ಇರುವಾಗ ಈ ರೀತಿಯಾಗಿ ಪೀಸ್ ಮಾಡಲಾಗಿತ್ತಾ ಅನ್ನೋದನ್ನು ತಿಳ್ಕೊಬೇಕು, ಅಥವಾ ದೇಹದಲ್ಲಿ ಯಾವುದೇ ರೀತಿಯ ವಿಷಕಾರಿ ಅಂಶಗಳಿದಾವ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಬೇಕಾಗಿತ್ತು. ಈ ನಿಟ್ಟಿನಲ್ಲಿ ಟಾಕ್ಸಿಕಾಲಜಿಕಲ್ ಎಕ್ಸಾಮಿನೇಷನ್ ಬಹಳ ಇಂಪಾರ್ಟೆಂಟ್ ಆಗುವಂಥದ್ದು. ಇದಾದ ಬಳಿಕ DNA ಪರೀಕ್ಷೆಯನ್ನು ಮಾಡಲಾಗುತ್ತೆ, ಜೊತೆಗೆ ಅಂತಿಮವಾಗಿ ಫೈಂಡಿಂಗ್ಸನ್ನು ವರದಿಯನ್ನು ಮಾಡುವಂಥದ್ದು. ಹೀಗಾಗಿ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಪೋಸ್ಟ್ ಮಾರ್ಟಮ್ ಶುರುವಾಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಪರಪ್ಪನ ಅಗ್ರಹಾರದ ಅಕ್ರಮಗಳ ಬಗ್ಗೆ, ಅಲ್ಲಿ ಆರೋಪಿಗಳಿಗೆ ರಾಜ್ಯಾತಿಥ್ಯ ನೀಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕನ ನಿರಂತರವಾಗಿ ವರದಿನ ಬಿತ್ತರಿಸಿತ್ತು. ಮತ್ತೆ ನಾವೇ ಮೊದಲು ಆ ಸುದ್ದಿಯನ್ನ ಕೊಟ್ಟಿದ್ದು. ಹಾಗಾಗಿ ರಿಪಬ್ಲಿಕನ ವರದಿ ಈಗ ದೊಡ್ಡ ಮಟ್ಟದ ಹಲ್ಚಲ್ ಎಬ್ಬಿಸಿದೆ. ನಮ್ಮ ವರದಿಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದ್ದಾರೆ ಜೈಲಧಿಕಾರಿಗಳು. ಕ್ವಾರಂಟೈನ್ ಜೈಲಿನಲ್ಲಿನ ಅಧಿಕಾರಿಗಳ ಬದಲಾವಣೆಗೆ ಮುಂದಾಗಿದ್ದಾರೆ ಮೇಲಧಿಕಾರಿಗಳು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಹಲವು ವರ್ಷದಿಂದ ಇರುವ ಅಧಿಕಾರಿಗಳ ವರ್ಗಾವಣೆ, ಈ ಎಲ್ಲ ಅಕ್ರಮಕ್ಕೆ ರಾಜ್ಯಾತಿಥ್ಯ ನೀಡ್ತಾ ಇರುವಂತಹ ವಿಚಾರಕ್ಕೆ ಬ್ರೇಕ್ ಹಾಕಬೇಕು ಅಂದ್ರೆ ಅಲ್ಲಿನ ಅಧಿಕಾರಿಗಳ ಬದಲಾವಣೆ ಆಗ್ಲೇಬೇಕು. ಕಾರಣ ಅವರ ಅಣತಿಯಂತೆ ಎಲ್ಲ ರಾಜ್ಯಾತಿಥ್ಯ ನೀಡಲಾಗ್ತಾ ಇತ್ತು, ಸೌಲಭ್ಯಗಳನ್ನ ನೀಡಲಾಗ್ತಾ ಇತ್ತು. ಹಾಗಾಗಿ ಅವರ ಬದಲಾವಣೆಗೆ ಮೇಲಧಿಕಾರಿಗಳು ಚಿಂತನೆ ನಡೆಸಿದ್ದಾರೆ. ಇದು ರಿಪಬ್ಲಿಕನ ವರದಿಯ ಬಿಗ್ ಇಂಪ್ಯಾಕ್ಟ್. ನಮ್ಮ ಆಗ್ರಹ ಇಷ್ಟೇ, ಪರಪ್ಪನ ಅಗ್ರಹಾರದಲ್ಲಿ ಯಾರು ಸಮಾಜಘಾತುಕ ಕೆಲಸಗಳನ್ನ ಮಾಡಿ ಪಾಠ ಕಲಿಸಬೇಕಾಗಿರುವಂತಹ ಜೈಲಲ್ಲಿ ನೀವು ರಾಜ್ಯಾತಿಥ್ಯ ಕೊಡ್ತೀರಿ, ಐಷಾರಾಮಿ ಜೀವನ ಮಾಡ್ತೀರಿ ಅಂತ ಆದ್ರೆ ಏನ್ ಪಾಠ ಕಲಿಸ್ದಂಗೆ ಜೈಲಿಗೆ ಹೋದ್ಮೇಲೆ ಅವ್ರು ಏನ್ ಬದಲಾಗ್ತಾರೆ ಈ ಪ್ರಶ್ನೆ ಇತ್ತು. ಹಾಗಾಗಿ ಆ ನಿಟ್ಟಿನಲ್ಲೇ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹ ಇತ್ತು. ಅಲ್ಲಿದ್ದಂಥ ಅಧಿಕಾರಿಗಳ ಬದಲಾವಣೆಗೆ ಮೇಲಧಿಕಾರಿಗಳು ಚಿಂತನೆ ನಡೆಸಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನವೀನ್, ಡೇ 1 ನಿಂದಲೂ ಕೂಡ ಪರಪ್ಪನ ಅಗ್ರಹಾರದ ಅಕ್ರಮದ ಬಗ್ಗೆ, ಅಲ್ಲಿ ಆರೋಪಿಗಳಿಗೆ ರಾಜ್ಯಾತಿಥ್ಯ ನೀಡುತ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಿರಂತರವಾಗಿ ವರದಿ ಮಾಡ್ತಾ ಬಂದ್ರಿ. ಅಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರಿ. ಈಗ ಅದರ ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ ಅಲ್ಲಿನ ಅಧಿಕಾರಿಗಳ ಬದಲಾವಣೆಗೆ ಚಿಂತನೆ ಆಗ್ತಾ ಇದೆ ಅಂತ ಏನ್ ಡೀಟೇಲ್ಸ್ ಕೊಡ್ತೀರಿ? ಶ್ರುತಿ, ಪರಪ್ಪನ ಅಗ್ರಹಾರ ಜೈಲಿಗೆ ಹೊಂದಿಕೊಂಡಿರುವ ಕ್ವಾರಂಟೈನ್ ಜೈಲಿನಲ್ಲಿ ಏನು ಅಕ್ರಮಗಳು ನಡೀತಾ ಇದ್ದು, ಒಳಗಡೆ ಮೊಬೈಲ್ಗಳನ್ನು ಬಳಕೆ ಮಾಡೋದಕ್ಕೆ ಏನು 10,000 ರಿಂದ 15,000 ದಿಂದ 20,000 ಬೆಲೆ ಬಾಳುವಂಥ ಮೊಬೈಲನ್ನು ಒಳಗಡೆ ಕೊಟ್ಟು